बोलो भारत माता की, बोलो कांग्रेस पक्ष के, जोर केಳಿಸ್ತಾ ಇಲ್ಲ, बोलो कांग्रेस पक्ष के, बोलो कांग्रेस पक्ष के। ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿ ಸಾಹೇಬ್ರಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂತ ನಮ್ಮ ಡಿಸಿಎಂ ಆದಂತ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವರೇ, ಎಲ್ಲ ನಮ್ಮ ಮಾನ್ಯ ಮಂತ್ರಿಗಳೇ, ಶಾಸಕರೇ, ವಿಶೇಷವಾಗಿ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರೇ, ತಾವೆಲ್ಲರೂ ಸಹ ದೂರದಿಂದ ಇವತ್ತು ಬಂದಿದ್ದೀರಿ. ಮಹಿಳೆಯರು ಸಹ ಬಂದಿದ್ದೀರಿ. ನಿಮಗೆ ನಾವು ಪ್ರತಿಯೊಬ್ಬರು ಸಹ ಧನ್ಯವಾದ ಹೇಳಕ್ ಬಯಸ್ತೀವಿ. ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ UPA ಸರ್ಕಾರ ಇದ್ದಾಗ ಗ್ಯಾಸ್ ಬೆಲೆ ಎಷ್ಟಿತ್ತಕ್ಕ? 450. ಈಗ ಗ್ಯಾಸ್ ಬೆಲೆ ಎಷ್ಟಿದೆ? 900,000 ದಾಟಿದೆ. ಈಗ ಸಂಬಳ ಜಾಸ್ತಿ ಆಗಿದೆಯಾ? ಇಲ್ಲ. ಬೆಲೆ ಏರಿಕೆ, ಪ್ರತಿಯೊಂದು ವಸ್ತು ಜಾಸ್ತಿ ಆಗಿದೆ. ಈಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ನಮ್ಮ UPA ಸರ್ಕಾರ ಇದ್ದಾಗ? 60 ರೂಪಾಯ, 65 ರೂಪಾಯಿ. ಈಗ ಎಷ್ಟಿದೆ? 100 ರೂಪಾಯಿ ದಾಟಿದೆ. ಡೀಸೆಲ್ ಬೆಲೆ ಎಷ್ಟಿತ್ತು? ಈಗ ಎಷ್ಟಿದೆ? 93 ರೂಪಾಯಿ. ಈಗ ನಮ್ಮ ಪಕ್ಕದ ದೇಶದಲ್ಲಿ ಭೂಟಾನಲ್ಲಿ ನಮ್ಮ ಭಾರತ, ನಮ್ಮ ಇಂಡಿಯಾ ಇಂದ ಖರೀದಿ ಮಾಡ್ತಿದ್ದಾರೆ ಪೆಟ್ರೋಲು, ಡೀಸೆಲ್. ಅವರು ಎಷ್ಟಕ್ಕೆ ಮಾಡ್ತಿರ್ಬೋದು ಗೊತ್ತಾ ನಿಮಗೆ? 65 ರೂಪಾಯಿ, 70 ರೂಪಾಯಿ. ಪಕ್ಕದಲ್ಲಿ ನಮ್ಮ ದೇಶದಲ್ಲಿ ಅವರು 40 ರೂಪಾಯಿ ಜಾಸ್ತಿ ಹಾಕಿ ನಾವು ಮಾಡ್ತಿದ್ದಾರೆ. ಇದು ಯಾರು ಹಾಕ್ತಿರೋದು ಟ್ಯಾಕ್ಸು? ಕೇಂದ್ರ ಸರ್ಕಾರ. ದಿನಬಳಕೆ ವಸ್ತುಗಳು ಪ್ರತಿಯೊಂದು ಎಷ್ಟಾಗಿದೆ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ. ಈಗ ನಾವು 11 ವರ್ಷ ಆಯಿತು ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಈಗ NDA ಸರ್ಕಾರ ಬಂದು ಅಚ್ಚೇ ದಿನ ಬರುತ್ತೆ ಅಂತ ಹೇಳಿದ್ರು. ಆದರೆ ಯಾರಿಗೂ ಅಚ್ಚೇ ದಿನ ಬಂದಿಲ್ಲ. ಬಡವರಿಗೂ ಬಂದಿಲ್ಲ, ಮಹಿಳೆಯರಿಗೂ ಬಂದಿಲ್ಲ, ರೈತರಿಗೂ ಬಂದಿಲ್ಲ, ಮಧ್ಯಮ ವರ್ಗದವ್ರಿಗೂ ಬಂದಿಲ್ಲ, ಕಾರ್ಮಿಕರಿಗೂ ಬಂದಿಲ್ಲ. ಈಗ ನಮಗೆ ಇಡೀ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಜನರಿಗೆ ಆಕ್ರೋಶ ಬಂದಿದೆ. ಈ ದಿನಬಳಕೆ ವಸ್ತುಗಳು ಪ್ರತಿಯೊಂದು ಇಳಿಸೋವರೆಗೂ ನಾವು ಸುಮ್ಮನೆ ಇರೋದಿಲ್ಲ ಅಂತ ನಾವು ಹೇಳಕ್ ಬಯಸ್ತೀವಿ. ಪೆಟ್ರೋಲು, ಡೀಸೆಲ್ ಆಗಿರಲಿ, LPG ಆಗಿರಲಿ, ಪ್ರತಿಯೊಂದು ಸಹ ತಕ್ಷಣ ಅವರು ಕಡಿಮೆ ಮಾಡಲೇಬೇಕಾಗತ್ತೆ. ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ. ಒಬ್ಬ ಮಹಿಳೆ ಮನೆ ಹೇಗೆ ನಡೆಸಬೇಕು ನೀವೇ ಲೆಕ್ಕ ಹಾಕೊಳ್ಳಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅಂತ 2 ವರ್ಷದಿಂದ 1,22,00,000 ಮಹಿಳೆಯರಿಗೆ 2,000 ರೂಪಾಯಿ ಬರ್ತಾ ಇದೆ. ನಾವು ಸಾಮಾಜಿಕ ಜಾಲತಾಣ ನಾವು ನೋಡ್ತಾ ಇದ್ದೀವಿ, ಮಹಿಳೆಯರು ಹೇಗೆ ಇದನ್ನ ಒಳ್ಳೇದು ಮಾಡ್ಕೋತಿದ್ದಾರೆ ಅಂತ. ನಮ್ಮ ನಾಡಿನ ಜನರಿಗೆ, ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅಂದ್ರೆ ನಮ್ಮ ಮಹಿಳೆಯರು ಕೈ ಬಲಪಡಿಸಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇದು ಮಾಡ್ತಾ ಇದ್ದೀವಿ. ಕರೆಂಟು ಫ್ರೀ ಆಗಿದೆ. ಮಹಿಳೆಯರು, ಕಾರ್ಮಿಕರು, ವಿದ್ಯಾರ್ಥಿನಿಯರು
ಸ್ವಾಭಿಮಾನದಿಂದ ಈಗ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ಕೆಲ್ಸಕ್ಕೆ ಹೋಗ್ತಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ, ದೇವಸ್ಥಾನ ದರ್ಗಾಗಳಿಗೆ ಹೋಗ್ತಿದ್ದಾರೆ. ಇದು ಯಾಕೆ ಅಂದರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಸ್ವಾಭಿಮಾನದಿಂದ ಇರಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು ಅಂತ. ಆದರೆ ಕೇಂದ್ರ ಸರ್ಕಾರ ಏನೇನು ಮಾಡ್ತಿದೆ ಅಂತ ನಾವು ನೋಡ್ತಾ ಇದ್ದೀವಿ. ಪ್ರತಿ ದಿವಸ ಪ್ರತಿಯೊಂದು ವಸ್ತು, ಈ GST ಗಬ್ಬರ್ ಸಿಂಗ್ ಟ್ಯಾಕ್ಸ್ ಪ್ರಾರಂಭ ಆದ್ಮೇಲೂ ಸಹ ನಾವು ನೋಡ್ತಾ ಇದ್ದೀವಿ. ಒಬ್ಬ ಮಹಿಳೆ ಸ್ಯಾನಿಟರಿ ಪ್ಯಾಡ್ ಮೇಲೂ ಸಹ ಟ್ಯಾಕ್ಸ್ ಹಾಕಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಸಹ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರಲಿ, ನಮ್ಮ ರಾಜ್ಯದ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು, ನಾವೆಲ್ಲರೂ ವಿಶೇಷವಾಗಿ ಮಹಿಳೆಯರು ಆಕ್ರೋಶ ಬಂದಿದೆ. ಈ ಪ್ರತಿಭಟನೆ ಜಸ್ಟ್ ನಾವು ಪ್ರಾರಂಭ ಇವತ್ತು ಮಾಡಿದ್ದೀವಿ. ಇದು ಕಡಿಮೆ ಮಾಡೋವರೆಗೂ ಪ್ರತಿ ದಿವಸ ಉಪಯೋಗಿಸುವಂತ ಎಲ್ಲ ಪದಾರ್ಥಗಳದು ಬೆಲೆ ಏರಿಕೆ ನಿಲ್ಲಿಸೋವರೆಗೂ, ಕಡಿಮೆ ಮಾಡೋವರೆಗೂ ನಮ್ಮ ಪ್ರತಿಭಟನೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಿಳಾ ಕಾಂಗ್ರೆಸ್. ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರು ಧನ್ಯವಾದಗಳು. ಕುಮಾರ್ ಎಲ್ಲಿದ್ರು ಬರಬೇಕು ಸ್ಟೇಜ್ ಮೇಲೆ. ಕುಮಾರ್ ವೇಣು. ಈಗ ಸಭೆಯನ್ನು ಉದ್ದೇಶಿಸಿ ಬೃಹತ್ ಕೈಗಾರಿಕಾ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬರು 2 ನಿಮಿಷ ಮಾತನಾಡಬೇಕು ಅಂತೇಳಿ ಮನವಿ. ತಾವು ಭಾಷಣ ಮಾಡಬೇಕಾದ್ರೆ ಯಾರ ಹೆಸರನ್ನ ತೆಗೆದುಕೊಳ್ಳದೆ ನೇರವಾಗಿ ಪ್ರಸ್ತಾಪ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಕೇಂದ್ರ ಸರ್ಕಾರದ